ರಾಜಸ್ಥಾನದಲ್ಲಿ ಶಾಲಾ ಮೇಲ್ಛಾವಣಿ ಕುಸಿದು 6 ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ. ಓರ್ವ ಶಿಕ್ಷಕ ಹಾಗೂ 5 ಜನ ವಿದ್ಯಾರ್ಥಿಗಳು ಈಗ ದುರ್ಮರಣ ಹೊಂದಿದ್ದಾರೆ. 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜಲ್ವಾರ್ನ ಪಿಪ್ಲೋಡಿ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂತಹ ಅವಘಡ ಇದು. ಬೆಳಿಗ್ಗೆ 5 ಮಕ್ಕಳು ಸಾವನ್ನಪ್ಪಿದ್ರು. ಈಗ ಶಿಕ್ಷಕರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 6 ಜನ ಸಾವನ್ನಪ್ಪಿ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಘಟನೆ ವೇಳೆ ಶಾಲೆಯಲ್ಲಿ 32 ವಿದ್ಯಾರ್ಥಿಗಳು ಇದ್ದ ಮಾಹಿತಿ ಇದೆ. ಇನ್ನು ಅವಶೇಷಗಳಡಿ ಹಲವು ವಿದ್ಯಾರ್ಥಿಗಳು ಸಿಲುಕಿರುವ ಶಂಕೆಯೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರ ನೆರವಿನೊಂದಿಗೆ ಪೊಲೀಸ್ನವರಿಂದ ರಕ್ಷಣಾ ಕಾರ್ಯ ಒಂದು ಕಡೆ ನಡೀತಾ ಇದೆ. ರಾಜಸ್ಥಾನದಲ್ಲಿ ಶಾಲಾ ಛಾವಣಿ ಕುಸಿದು 6 ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿ ಈ ಶಾಲಾ ಆಡಳಿತ ಮಂಡಳಿಯವರ ದಿವ್ಯ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾವುದೇ ಒಂದು ಶಾಲೆ ಆಗಿರ್ಬೋದು, ಕೊಠಡಿ ಆಗಿರ್ಬೋದು, ಯಾವುದೇ ಮನೆ ಮೇಲ್ಛಾವಣಿ ಇದ್ದಕ್ಕಿದ್ದಂಗೆ ಬೀಳಲ್ಲ. ಅದು ಈಗ ಆ ಶಾಲಾ ಕೊಠಡಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಅದು ಶಿಥಿಲಗೊಂಡಿದೆ. ತುಂಬ ಹಳೆಯ ಕಟ್ಟಡ, ಅದು ನೋಡಿದರೆ ಗೊತ್ತಾಗ್ತಾ ಇದೆ ಯಾವುದೋ ಓಬಿರಾಯನ್ ಕಾಲದ ಕಟ್ಟಡ ಇದ್ದಂಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅದನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಯಾಕೆ ಮುಂದಾಗಬಾರ್ದು ಇವರು? ಮೇಲ್ಛಾವಣಿ ಕುಸಿಯೋದಕ್ಕಿಂತ ಮುಂಚೆ ಒಂದು ಹಂತವಾಗಿ ಅಲ್ಲಿ ಬಿರುಕು ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ಗೋಡೆ ಇಟ್ಟಿಗೆ ಪೀಸ್ಗಳು ಕೆಳಗಡೆ ಬೀಳುವಂಥದ್ದು, ಇವೆಲ್ಲವೂ ಕೂಡ ಮುನ್ಸೂಚನೆ ಕೊಡ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಅವರು ಕಾಮಗಾರಿಯನ್ನು ಶುರು ಮಾಡ್ಕೋಬೇಕಾಗಿತ್ತು, ದುರಸ್ತಿಯನ್ನು ಮಾಡಬೇಕಾಗಿತ್ತು. ನೋಡಿ ಈಗ ಪರಿತಪ್ಪಿಸ್ತಾ ಇದ್ದಾರೆ. 6 ಜನ ಸಾವನ್ನಪ್ಪಿದ್ದಾರೆ, 5 ವಿದ್ಯಾರ್ಥಿಗಳು, ಜೊತೆಗೆ ಒಬ್ಬರು ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ 17 ಜನ ಗಾಯಗೊಂಡಿದ್ದರು. ಗಾಯಗೊಂಡವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. 20 ಅಂತ ಗೊತ್ತಾಗ್ತಾ ಇದೆ. ನೋಡಿ ಎಷ್ಟು ಭಯಭೀತ ವಾತಾವರಣ. ಅದು ಭೂಕಂಪ ಆದೋ ರೀತಿಯಲ್ಲೇ ಆಗ್ಬಿಟ್ಟಿದೆ. ಅಲ್ಲಿ ಈ ಭೂಮಿನೇ ಬಾಯಿ ತೆರೆದಾಗ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗಿರ್ತದಲ್ಲ, ಬಿಲ್ಡಿಂಗ್ ಎಲ್ಲ ಕೆಳಗಡೆ ಬಿದ್ದಾಗ ಹೆಂಗಾಗ್ತದಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ಪಾಪ ಬದುಕು ಕಟ್ಕೊಳ್ಬೇಕು ಅಂತ ಇವತ್ತು ಸಾಕಷ್ಟು ಜನ ಶಿಕ್ಷಕರು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ಅವ್ರ ಜೀವಕ್ಕೂ ಹಾನಿ. ಆಮೇಲೆ ಇಲ್ಲಿ ಒಂದು ಭವಿಷ್ಯ, ಒಂದು ಭಾರತದ ಒಂದು ಭವ್ಯ ಬುನಾದಿಯನ್ನು ಕಟ್ಟುವಂಥ ಮಕ್ಕಳು, ಪಾಪ 5 ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ. ಪಾಪ ಅವ್ರ ಪೋಷಕರ ಆಕ್ರಂದನ ಒಂದು ಕಡೆ ಮುಗಿಲು ಮುಡ್ತಾ ಇದೆ. ಕೆಲವರು ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ರಕ್ಷಣಾ ಕಾರ್ಯ ನಡೀತಾ ಇದೆ. ಇನ್ನೂ ಅವಶೇಷಗಳಡಿ ಸಿಲುಕಿರುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ.